In the last session, we have discussed about the setting and hardening of cement. The setting and hardening of cement is due to the hydration and hydrolysis of the constituents of cement. ನೀವು ಸಿಮೆಂಟ್ಗೆ ವಾಟರ್ನ ಹಾಕಿ ನಾವು ಅದನ್ನ ಪೇಸ್ಟ್ ಆಗಿ ಮಾಡಿದ್ರೆ ಇಲ್ಲ ಇದು ಕಾಂಕ್ರೀಟ್ ಅಲ್ಲಿ ಅದನ್ನ ಯೂಸ್ ಮಾಡಿದ್ರೆ ಅದು ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಸಿಮೆಂಟ್ ದಟ್ ಮೇ ಬಿ tricalcium aluminate, tricalcium silicate, dicalcium aluminate, dicalcium silicate, tetracalcium aluminate ferrite ಇವೆಲ್ಲ ಹೈಡ್ರಾಲಿಸಿಸ್ ಆಗಿ ಹೈಡ್ರಲೈಸ್ ಆಗಿ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿ ಫಾರ್ಮೇಷನ್ ಆಗ್ತದೆ. ಇಲ್ಲಿರೋ ಕ್ಯಾಲ್ಸಿಯಂ ಆಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿ ಫಾರ್ಮ್ ಆಗ್ತದೆ. ಈ ಹೈಡ್ರಾಲಿಸಿಸ್ ಆಗುವಾಗ ಹೀಟ್ ಇವಾಲ್ವ್ ಆಗ್ತದೆ. ಈ ಹೀಟ್ ಇವಾಲ್ವ್ ಆಗಿದ್ದು is utilized for setting and hardening of the cement. ನಮಗೆ ಸಿಮೆಂಟ್ ಇಂದ ಏನೋ ಸ್ಟ್ರಕ್ಚರ್ ಮಾಡಿದ್ರೆ ಇಟ್ ವಿಲ್ ಸೆಟ್ ವಿತ್ ಇನ್ 24 hours. 24 hours ಒಳಗೆ ಗಂಟೆ ಒಳಗೆ ಅದು ಸೆಟ್ ಆಗ್ತದೆ. ಬಟ್ ಹಾರ್ಡನಿಂಗ್ ವಿಲ್ ಟೇಕ್ 1 year ಆರ್ ಇವನ್ ಡಿಕೇಡ್ಸ್. ಅಂದರೆ ಹಾರ್ಡನಿಂಗ್ ಆಗಬೇಕಾದ್ರೆ ಆ ಹೀಟ್ ಏನು ಇವಾಲ್ವ್ ಆಗ್ತದೆ ಅದನ್ನ ಯುಟಿಲೈಸ್ ಆಗುತ್ತೆ ಟು ಸಮ್ ಎಕ್ಸ್ಟೆಂಟ್. ಆಮೇಲೆ ಎಕ್ಸೆಸ್ ಹೀಟ್ ಆಗಿದ್ದು ಜನರೇಟ್ ಇವಾಲ್ವ್ ಆಗಿದ್ದು ಅದನ್ನ ವಿ ಹ್ಯಾವ್ ಟು ಡಿಪಿಸಿಯೇಟ್, ಅದನ್ನ ತೆಗಿಬೇಕು, ರಿಮೂವ್ ಮಾಡಬೇಕು, ಇಲ್ಲ ಕಡಿಮೆ ಮಾಡಬೇಕು. ಅಂದ್ರೆ ಅದಕ್ಕೆ ಸಿಮೆಂಟ್ ನ ಸ್ಟ್ರಕ್ಚರ್ ಮಾಡಿದರೆ ಅದನ್ನ ಕ್ಯೂರಿಂಗ್ ಮಾಡ್ತಾರೆ ಫಾರ್ 7 to 28 days. ಈ ಇವಲ್ಯೂಷನ್ ಆಫ್ ಹೀಟ್ ತುಂಬಾ ಜಾಸ್ತಿ ಇರ್ತದೆ. ಜಾಸ್ತಿ ಇರುವುದರಿಂದ ಯೂಶಲಿ ಕ್ಯೂರಿಂಗ್ ಅನ್ನ, ಯಾವುದೇ ಸಿಮೆಂಟ್ ಸ್ಟ್ರಕ್ಚರ್ ಅನ್ನ ಕ್ಯೂರಿಂಗ್ ಆಗಿ 27 ರಿಂದ 28 ದಿನದವರೆಗೆ ಮಾಡ್ತಾರೆ. ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಫರೆಂಟ್ ಟೈಪ್ಸ್ ಆಫ್ ಸಿಮೆಂಟ್ಸ್ ಅನ್ನು ನೋಡುವ. The cements are actually classified on the basis of, on broad sense, the classification is done as number 1 is natural cement, number 2 pozzolana cement, number 3 slag cement, number 4 Portland cement. This classification is based on broad sense cement, right? Based on the application, appearance and constituent of cement, they are actually classified into number 1 acid resistant cement, ಇನ್ನೊಂದು blast furnace cement, colored cement, white cement, rapid hardening cement, hydrophobic cement, low heat cement, quick setting cement, sulfate resisting cement, and so on. We'll discuss this classification of cements ಒನ್ ಬೈ ಒನ್. ಒಂದೊಂದೇ ನಾವು ನೋಡ್ತಾ ಹೋಗುವ. ಅದರ ಹೇಗೆ ಪ್ರಾಪರ್ಟೀಸ್ ಏನು, ಅದರಲ್ಲಿ ಏನೇನು ಕಂಟೆಂಟ್ ಇದೆ, ಯಾಕೆ ಅದರ ಅಪ್ಲಿಕೇಶನ್ ಏನು ಎಲ್ಲ ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗುವ. ಫಸ್ಟ್ ಒನ್ pozzolana cement. It is the material which when mixed with lime without heating gives hydraulic cement. The mainly contains silicates of aluminum, iron, and calcium. Natural pozzolana is found in the deposits of volcanic ash, consist of glassy material, and simple mixing and grinding gives the cement. Similarly, slaked lime also gives pozzolana cement, but they are the cements of ancient time and at present hardly used. pozzolana ಸಿಮೆಂಟ್ ಅಂದ್ರೆ ನಮಗೆ ನ್ಯಾಚುರಲ್ ಆಗಿ ಸಿಗುವಂತದ್ದು. ಅದು ಯೂಶುವಲಿ ಇದು ವಾಲ್ಕ್ಯಾನಿಕ್ ಸ್ಟಫ್, ವಾಲ್ಕ್ಯಾನೋಸ್ ಎಲ್ಲ ಆದ್ರೆ ಅದರಿಂದ ಬರುವಂತ ಲಾವಾ ಅಂತ ಏನ್ ಕರಿತೀವಿ, ಲಾವಾ ರಸ, ಅದರಲ್ಲಿ ಆಕ್ಚುಲಿ ನಿಮಗೆ
ಸಿಲಿಕೇಟ್ ಇರ್ತದೆ, ಅಲ್ಯೂಮಿನಿಯಂ ಇರ್ತದೆ, ಐರನ್ ಇರ್ತದೆ, ಕ್ಯಾಲ್ಸಿಯಂ ಎಲ್ಲ ಇರ್ತದೆ. ಅದೆಲ್ಲ ಅದು ಒಂದು ಕಾನ್ಸಂಟ್ರೇಟ್ ಆಗಿ ಸಿಗುತ್ತೆ. ಅದನ್ನ ಫೈನ್ ಪೌಡರ್ ಮಾಡಿ ನಾವು ಸ್ಲೇಕ್ಡ್ ಲೈಮ್ ಜೊತೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆ ಅದನ್ನ ಮಿಕ್ಸ್ ಮಾಡಿದ್ರೆ ಅದನ್ನ ನಾವು ಸಿಮೆಂಟ್ ಆಗಿ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಇದು ಹಳೆ ಕಾಲದ ಸಿಮೆಂಟ್. ಈಗ ಅದರ ಯೂಸ್ ತುಂಬಾ ಕಡಿಮೆ ಆಗಿದೆ. ಇನ್ನೊಂದು ಇದು ಪೋಸಲಾರ ಸಿಮೆಂಟ್ ಅನ್ನ ಮಾಡ್ಲಿಕ್ಕೆ ಆಗ್ತದೆ. ಅದನ್ನ ಬರ್ಡ್ ಲೈಮ್, ಇದು ಯಾವುದು ನಿಮಗೆ ಬ್ರಿಕ್ಸ್, ಅದರಿಂದ ಎಲ್ಲ ಅದನ್ನ ಬ್ರಿಕ್ಸ್ ಇವನ್ನೆಲ್ಲ ಫೈನ್ ಆಗಿ ಗ್ರೈಂಡ್ ಮಾಡಿ ಅದನ್ನು ಕೂಡ ಕ್ಯಾಲ್ಸಿಯಂ ಆಕ್ಸೈಡ್ ಜೊತೆ ಮಿಕ್ಸ್ ಮಾಡಿ ಅದನ್ನ ಸಿಮೆಂಟ್ ತರ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಆಯ್ತಾ? ಅದನ್ನ ಪೋಝೋಲಾನ ಸಿಮೆಂಟ್ ಅಂತ ಕರೀತಾರೆ. ಇನ್ನೊಂದು ಸ್ಲ್ಯಾಗ್ ಸಿಮೆಂಟ್ ಅಂತ. ಇಟ್ ಈಸ್ ಮೇಡ್ ಬೈ ಮಿಕ್ಸಿಂಗ್ ಬ್ಲಾಸ್ಟ್ ಫರ್ನೆಸ್ ಸ್ಲ್ಯಾಗ್ ಅಂಡ್ ಹೈಡ್ರೇಟೆಡ್ ಲೈಮ್. ಫರ್ನೆಸ್ ಇಂದ ಸಿಗುವಂತ ಸ್ಲ್ಯಾಗ್ ಏನಿದೆ, ಇದು ಆಕ್ಚುಲಿ ಅಲ್ಲಿ ನಿಮಗೆ ಸಿಗುವಂತದ್ದು slag actually which contains silicates of calcium and aluminium, which is granulated by pouring into cold water. ಈ ಬ್ಲಾಸ್ಟ್ ಫರ್ನೆಸ್ ಸ್ಲ್ಯಾಗ್ ಅಲ್ಲಿ ಎಲ್ಲ ಆಕ್ಚುಲಿ ಈ ಐರನ್ ಓರಲ್ಲಿ ಇರುವಂತಹ ಇಂಪ್ಯೂರಿಟೀಸ್ ಅದೆಲ್ಲ ಅಲ್ಲಿ ಅಕ್ಯುಮಿಲೇಟ್ ಆಗ್ತದೆ. ಅದರಲ್ಲಿ ಮೇನ್ಲಿ ಸಿಲಿಕೇಟ್ಸ್ ಆಫ್ ಕ್ಯಾಲ್ಸಿಯಂ ಅಂಡ್ ಅಲ್ಯೂಮಿನಿಯಂ ಇರ್ತದೆ. ಇದನ್ನ ಈ ಸ್ಲ್ಯಾಗ್ ಅನ್ನ ಆಕ್ಚುಲಿ ಫರ್ನೆಸ್ ಇಂದ ಡೈರೆಕ್ಟ್ಲಿ ಕೋಲ್ಡ್ ವಾಟರ್ ಅಲ್ಲಿ ಅದನ್ನ ಪೋರ್ ಮಾಡ್ತಾರೆ. ಸೊ ದಟ್ ಇಟ್ ಆಕ್ಚುಲಿ ಗ್ರಾನ್ಯುಲೇಷನ್ ಆಗ್ತದೆ. ಅದನ್ನ ಫಿಲ್ಟರ್ ಮಾಡಿ ಡ್ರೈ ಮಾಡಿ ಆಮೇಲೆ ಪೌಡರ್ ಮಾಡಿ ಮಿಕ್ಸ್ಡ್ ವಿತ್ ಹೈಡ್ರೇಟೆಡ್ ಲೈಮ್ ಮಾಡಿದ್ರೆ ನಮಗೆ ಒಂದು ಸಿಮೆಂಟ್ ಸಿಗುತ್ತೆ, ಸಿಮೆಂಟಿ ಮೆಟೀರಿಯಲ್ ಸಿಗುತ್ತೆ. ಅದನ್ನ ಸ್ಲ್ಯಾಗ್ ಸಿಮೆಂಟ್ ಅಂತ ಕರೀತಾರೆ. ಇದನ್ನ ಪೌಡರಿಂಗ್ ಎಲ್ಲ ಮಾಡುದು ಯಾಕೆ ಅಂದ್ರೆ ಟು ಇನ್ಕ್ರೀಸ್ ದಿ ರೇಟ್ ಆಫ್ ಸೆಟ್ಟಿಂಗ್. Accelerates like clay, salt, and accelerators like clay, salt, or caustic soda may be used or added. ಇದನ್ನ ಸ್ಲ್ಯಾಗ್ ಸಿಮೆಂಟ್ ಅಂತ ಕರೀತಾರೆ. ಇನ್ನೊಂದು ವೆರೈಟಿ ನ್ಯಾಚುರಲ್ ಸಿಮೆಂಟ್. It is prepared from naturally occurring limestone by heating it to a high temperature and subsequently pulverized it. During heating, both siliceous and calcareous material are oxidized and combined to give calcium silicate and calcium aluminate. ಇದನ್ನು ಮಾಡುವಂತದ್ದು ನ್ಯಾಚುರಲಿ ಆಗಿ ಸಿಗುವಂತ ಲೈಮ್ ಸ್ಟೋನ್ ಅನ್ನ ಹೀಟ್ ಮಾಡ್ತಾರೆ. ಹೀಟ್ ಮಾಡಿ ಅದನ್ನ ಆಮೇಲೆ ಪೌಡರ್ ಮಾಡ್ತಾರೆ. ಹೀಟ್ ಮಾಡೋದು ಕ್ಯಾಲ್ಸೈಡ್ ಮಾಡ್ಲಿಕ್ಕೆ, ಪೌಡರ್ ಮಾಡಿದಾಗ ಅದರಲ್ಲಿರುವಂತ ಸಿಲಿಷಿಯಸ್ ಮತ್ತು ಕ್ಯಾರಿಯಸ್ ಮೆಟೀರಿಯಲ್ ಏನಿದಾವೆ ಅವೆಲ್ಲ ಆಕ್ಸಿಡೈಸ್ ಆಗ್ತದೆ. ಅಂಡ್ ಅದೆಲ್ಲ ಒಟ್ಟು ಸೇರಿ ನಮಗೆ ಕ್ಯಾಲ್ಸಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಫಾರ್ಮೇಶನ್ ಆಗ್ತದೆ. ಇದು ಕ್ಯಾಲ್ಸಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಸಿಮೆಂಟಿನ ಕಾನ್ಸ್ಟಿಟ್ಯೂಯೆಂಟ್ಸ್. ಇವಕ್ಕೆ ಸಿಮೆಂಟಿಯಸ್ ಪ್ರಾಪರ್ಟೀಸ್ ಇರ್ತದೆ. ಇದನ್ನು ವಾಟರ್ ಜೊತೆ ಮಿಕ್ಸ್ ಮಾಡಿದ್ರೆ ನಾವು ಉಳಿದ ಸಿಮೆಂಟ್ ತರನೇ ಇದನ್ನು ಕೂಡ ಉಪಯೋಗಿಸಲಿಕ್ಕೆ ಬರ್ತದೆ. Based on the applications, appearance and constituents of cement, they are classified as ಒಂದು ನಾವು ಲಿಸ್ಟ್ ನೋಡಿದಿವಾಗ ಅಲ್ಲಿ ಆಸಿಡ್ ರೆಸಿಸ್ಟೆಂಟ್ ಸಿಮೆಂಟ್. It is composed of acid resistant aggregates like quartz additives such as sodium silicon fluoride, aqueous solution of sodium silicate or sodium glass. Sodium fluorosilicates accelerates the hardening process of soluble glass and increase the resistance to acid. ಇದರಲ್ಲಿ ಈ ಸೋಡಿಯಂ ಫ್ಲೋರೋಸಿಲಿಕೇಟ್ ಅದು ಆಕ್ಸಲರೇಟ್ ಆಗಿ ವರ್ಕ್ ಮಾಡ್ತದೆ ಇನ್ ಹಾರ್ಡನಿಂಗ್ ಆಫ್ ಸಾಲ್ಯುಬಲ್ ಗ್ಲಾಸ್ ಅಂದ್ರೆ ಗ್ಲಾಸ್ ಅಲ್ಲ, ಇಲ್ಲಿ ಸಾಲ್ಯುಬಲ್ ಸಿಮೆಂಟ್ ಅದು ಗ್ಲಾಸಿಯಸ್ ಪ್ರಾಪರ್ಟಿಯಲ್ಲಿ ಇರ್ತದೆ. ಅಂಡ್ ಇನ್ಕ್ರೀಸ್ ದಿ ರೆಸಿಸ್ಟೆನ್ಸ್ ಟು ಆಸಿಡ್ಗೆ ಅದು
ರೆಸಿಸ್ಟೆಂಟ್ ಆಗಿ ಇರ್ತದೆ. ಸಾಲ್ಯುಬಲ್ ಗ್ಲಾಸ್ ವಾಟರ್ ಸೊಲ್ಯೂಷನ್ ಆಫ್ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಿಲಿಕೇಟ್, ಅದನ್ನ ಸಾಲ್ಯುಬಲ್ ಗ್ಲಾಸ್ ಅಂತ ಕರೀತಾರೆ. ವಾಟರ್ ಸೊಲ್ಯೂಷನ್ ಈಸ್ ಯೂಸ್ಡ್ ಆಸ್ ಬೈಂಡಿಂಗ್ ಮೆಟೀರಿಯಲ್. ಯೂಶಲಿ ಇದು ಸಿಲಿಕೇಟ್ ಗ್ಲಾಸ್ ಎಂದು ಕರೀತಾರೆ. ಅದನ್ನ ಬೈಂಡಿಂಗ್ ಮೆಟೀರಿಯಲ್, ಗಮ್, ಎಡೆಸಿವ್ ಆಗಿ ಯೂಸ್ ಮಾಡ್ತಾರೆ. ದಿ ಸಿಮೆಂಟ್ has poor water resistance and fails when attacked by water or weak acids. By adding 0.5% linseed oil, its resistance to water is increased, and cement is known as acid and water resistant cement. ಇದರಲ್ಲಿ ಲಿನ್ಸೀಡ್ ಆಯಿಲ್ ಅನ್ನ ಈ ಸಿಮೆಂಟ್ ಮಿಕ್ಸರ್ಗೆ ಮಿಕ್ಸ್ ಮಾಡೋದ್ರಿಂದ ಇಟ್ ಆಕ್ಚುಲಿ ಗಿವ್ಸ್ ದಿ ರೆಸಿಸ್ಟೆನ್ಸ್ ಟು ಆಸಿಡ್ಸ್ ಅಂಡ್ ವಾಟರ್. ಅದಕ್ಕೆ ಅದನ್ನ ಆಸಿಡ್ ಮತ್ತು ವಾಟರ್ ರೆಸಿಸ್ಟೆಂಟ್ ಸಿಮೆಂಟ್ ಅಂತ ಕರೀತಾರೆ. ಇಟ್ ಈಸ್ ಯೂಸ್ಡ್ ಇನ್ ಆಸಿಡ್ ರೆಸಿಸ್ಟೆಂಟ್ ಅಂಡ್ ಹೀಟ್ ರೆಸಿಸ್ಟೆಂಟ್ ಕೋಟಿಂಗ್ ಆರ್ ಇನ್ಸುಲೇಷನ್ಸ್ ಇನ್ ಕೆಮಿಕಲ್ ಇಂಡಸ್ಟ್ರಿ. ಈ ಸಿಮೆಂಟ್ ಅನ್ನ ಆಸಿಡ್ ರೆಸಿಸ್ಟೆಂಟ್ ಮತ್ತು ಹೀಟ್ ರೆಸಿಸ್ಟೆಂಟ್, ವಾಟರ್ ರೆಸಿಸ್ಟೆಂಟ್ ಕೋಟಿಂಗ್ ಆಗಿ ಅಥವಾ ಇನ್ಸುಲೇಟರ್ ಇನ್ ಕೆಮಿಕಲ್ ಇಂಡಸ್ಟ್ರಿ ಆಗಿ ಇದನ್ನ ಉಪಯೋಗಿಸ್ತಾರೆ. ಇದನ್ನ ಆಸಿಡ್ ರೆಸಿಸ್ಟೆಂಟ್ ಸಿಮೆಂಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ವೆರೈಟಿ ಆಫ್ ಸಿಮೆಂಟ್ ಇಸ್ ಬ್ಲಾಸ್ಟ್ ಫರ್ನೆಸ್ ಸಿಮೆಂಟ್. Cement is prepared from slag obtained from the blast furnace. The slag is the waste product in the manufacture of pig iron and contains the basic elements of cement like alumina, lime, and silica. Clinkers of cement are ground to 60 to 65% slag with 60 to 65% slag. The properties are same as ordinary cement except less strength in early days. It requires long curing period. ಇದನ್ನ ಬ್ಲಾಸ್ಟ್ ಫರ್ನೆಸ್ ಸಿಮೆಂಟ್ ಅಂದ್ರೆ ಬ್ಲಾಸ್ಟ್ ಫರ್ನೆಸ್ ಇಂದ ಸಿಗುವಂತ ಸ್ಲಾಗ್ ಇಂದ ಇದನ್ನ ಮಾಡ್ತಾರೆ. ಸ್ಲಾಗ್ ಇಸ್ ಆಕ್ಚುಲಿ ದಿ ವೇಸ್ಟ್ ಪ್ರಾಡಕ್ಟ್ ಆಬ್ಟೈನ್ಡ್ ಇನ್ ದಿ ಪಿಗ್ ಐರನ್ ಮತ್ತು ಮಾಡುವಾಗ ಇದು ಸಿಗುವಂತದ್ದು ಮೆಟೀರಿಯಲ್, ವೇಸ್ಟ್ ಮೆಟೀರಿಯಲ್. ಇದರಲ್ಲಿ ಅಲ್ಯೂಮಿನಾ, ಲೈಮ್ ಮತ್ತು ಸಿಲಿಕಾ ಎಲಿಮೆಂಟ್ಸ್ ಇರುವುದರಿಂದ ಇದು ಕ್ಲಿಂಕರ್ಸ್, ಸಿಮೆಂಟ್ ಕ್ಲಿಂಕರ್ ಅನ್ನ ಅಬೌಟ್ 60 to 65% ಅಷ್ಟು ಈ ಸ್ಲ್ಯಾಗ್ ಅನ್ನ ಮಿಕ್ಸ್ ಮಾಡ್ತಾರೆ. ದಿ ಪ್ರಾಪರ್ಟೀಸ್ ಆರ್ ಸೇಮ್ ಆಸ್ ಆರ್ಡಿನರಿ ಸಿಮೆಂಟ್. ನೀವು ಸಿಮೆಂಟ್ ಮೆಟೀರಿಯಲ್ ಜೊತೆ 60 to 65% ಬ್ಲಾಸ್ಟ್ ಫರ್ನೆಸ್ ಸ್ಲ್ಯಾಗ್ ಅನ್ನ ಮಿಕ್ಸ್ ಮಾಡಿದ್ರೆ ಅದರ ಪ್ರಾಪರ್ಟೀಸ್ ಎಲ್ಲ ಆರ್ಡಿನರಿ ಸಿಮೆಂಟ್ ತರನೇ ಇರ್ತದೆ. ಬಟ್ ಇದಕ್ಕೆ ಕಡಿಮೆ ಸ್ಟ್ರೆಂತ್ ಇರ್ತದೆ ಇನ್ ಅರ್ಲಿ ಡೇಸ್. ದಟ್ ಮೀನ್ಸ್ ಇಟ್ ಟೇಕ್ಸ್ more time for or longer time for setting and hardening. ಅದಕ್ಕೆ ಇದು it requires longer curing period. ನಾವು ನಿಧಾನವಾಗಿ ಇದನ್ನ ಲಾಂಗ್ ಪೀರಿಯಡ್ ಗೆ ಕ್ಯೂರ್ ಮಾಡಬೇಕಾಗುತ್ತೆ. then only it sets and hardens. ಇದು ಸೆಟ್ ಆಗ್ತದೆ ಮತ್ತು ಹಾರ್ಡನ್ ಆಗ್ತದೆ. ಇನ್ನೊಂದು ವೆರೈಟಿ ಸಿಮೆಂಟ್ ಕಲರ್ಡ್ ಸಿಮೆಂಟ್. It can be obtained by intimately mixing mineral pigments of desired color with ordinary cement. ಇದನ್ನ ಆರ್ಡಿನರಿ ಸಿಮೆಂಟ್ ಅನ್ನ ನಿಮಗೆ ಕಲರ್ ಸಿಮೆಂಟ್ ಆಗಿ ಮಾಡುವಾಗ ಅದರಲ್ಲಿ ಮಿನರಲ್ ಪಿಗ್ಮೆಂಟ್ಸ್ ಅನ್ನ ಪೌಡರ್ ಮಾಡಿ ಯಾವ ಕಲರ್ಗೆ ಯಾವ ಪಿಗ್ಮೆಂಟ್ ಬೇಕೋ ಅದನ್ನ ಆಡ್ ಮಾಡಿದ್ರೆ ನಮಗೆ ಡಿಸೈರ್ಡ್ ಕಲರ್ ಸಿಗ್ತದೆ. ಈ ಕಲರಿಂಗ್ ಏಜೆಂಟ್ಸ್ ಆರ್ ಮೆಟೀರಿಯಲ್ may vary from 5 to 10%. If it exceeds 10%, the strength of the cement is affected. ಯೂಶಲಿ 5 to 10% ನಷ್ಟು ಈ ಕಲರಿಂಗ್ ಮೆಟೀರಿಯಲ್ ಅನ್ನ ಈ ಕಲರ್ಡ್ ಸಿಮೆಂಟ್ ಅಲ್ಲಿ ಆರ್ಡಿನರಿ ಸಿಮೆಂಟ್ ಗೆ ಮಿಕ್ಸ್ ಮಾಡ್ತಾರೆ. ಈ ಕಲರಿಂಗ್ ಮೆಟೀರಿಯಲ್ 10% ಇಂದ ಜಾಸ್ತಿ ಆದ್ರೆ ಇದರ ಸಿಮೆಂಟಿನ ಸ್ಟ್ರೆಂತ್ ಮೇಲೆ ಎಫೆಕ್ಟ್ ಆಗ್ತದೆ. ಕ್ರೋಮಿಯಂ ಆಕ್ಸೈಡ್ gives green color while cobalt imparts blue color. Iron oxide in different proportion gives brown, red and yellow colors. Manganese oxide is used to produce a black or brown color. ಬೇರೆ ಬೇರೆ ಕಲರ್ ಸಿಗಬೇಕಾದ್ರೆ ಯಾವ ಮೆಟಲ್ ಎಲಿಮೆಂಟ್ ಆಕ್ಸೈಡ್ ಅನ್ನು
ಮೆಟಲ್ ಆಕ್ಸೈಡ್ ಅನ್ನ ಮಿಕ್ಸ್ ಮಾಡಬೇಕು ಅಂತ ನೋಡಕ್ ಹೋದ್ರೆ ಕ್ರೋಮಿಯಂ ಆಕ್ಸೈಡ್ ಅನ್ನ ಗ್ರೀನ್ ಕಲರ್ ಗಾಗಿ ಆಡ್ ಮಾಡ್ತಾರೆ. ನಮಗೆ ಬ್ಲೂ ಕಲರ್ ಬೇಕಿದ್ರೆ ಕೊಬಾಲ್ಟ್ ಆಕ್ಸೈಡ್ ಅನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ನಮಗೆ ರೆಡ್, ಬ್ರೌನ್, ಯೆಲ್ಲೋ ಕಲರ್ ಇದೆ ಯಾವ್ದಾದ್ರು ಬೇಕಿದ್ರೆ ಐರನ್ ಆಕ್ಸೈಡ್ ಅನ್ನ ಡಿಫ್ರೆಂಟ್ ಪ್ರೊಪೋರ್ಷನ್ ಅಲ್ಲಿ, ಕಾನ್ಸಂಟ್ರೇಷನ್ ಅಲ್ಲಿ ಅದನ್ನ ಮಿಕ್ಸ್ ಮಾಡಬೇಕು. ಮ್ಯಾಂಗನೀಸ್ ಡೈಆಕ್ಸೈಡ್ ಅನ್ನ ನಾವು ಬ್ಲಾಕ್ ಆರ್ ಬ್ರೌನ್ ಕಲರ್ ಬೇಕಿದ್ರೆ ಅದಕ್ಕೆ ಆಡ್ ಮಾಡಬಹುದು. Colored cements are widely used for finishing of floors, external surface, artificial marble, window sills, slabs, textured panels, faces, stair threads, etc. ಇದೆಲ್ಲ ಮಾಡ್ಲಿಕ್ಕೆ ನಮಗೆ ಕಲರ್ ಸಿಮೆಂಟ್ ಅನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ವೈಟ್ ಸಿಮೆಂಟ್. It is a variety of ordinary cement having white color. Ordinary cement white color ನಲ್ಲಿ ಇದು ನಮಗೆ ಅವೈಲೇಬಲ್ ಇದೆ. It is prepared from colorless oxides of iron, manganese or chromium. For burning of this cement, oil fuel is used instead of coal. It should not set earlier than 30 minutes. 30 minutes ಗಿಂತ ಮೊದಲು ಈ ಸಿಮೆಂಟ್ ಸೆಟ್ ಆಗಬಾರ್ದು. It should be carefully transported and stored in closed containers only. ಇಲ್ಲಂದ್ರೆ ನಿಮಗೆ ಅಟ್ಮಾಸ್ಫಿಯರ್ ಇಂದ ಮಾಯಿಶ್ಚರ್ ಅಬ್ಸಾರ್ಬ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ಬ್ ಆಗುತ್ತೆ, ಅದರಿಂದ ಪ್ರಾಪರ್ಟೀಸ್ ಎಲ್ಲ ಚೇಂಜ್ ಆಗ್ತದೆ. It is more costly than ordinary cement because of specific requirements imposed upon the raw materials and the manufacturing process. It is used for floor finishing, plaster work, ornamental work, etc. ವೈಟ್ ಸಿಮೆಂಟ್ ಅನ್ನ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಫ್ಲೋರ್ ಫಿನಿಶ್ ಮಾಡ್ಲಿಕ್ಕೆ, ಈ ಟೈಲ್ಸ್ ಎಲ್ಲ ಹಾಕಿದಾಗ, ಮಾರ್ಬಲ್ ಹಾಕಿದಾಗ ಫ್ಲೋರ್ ಅನ್ನು ಫಿನಿಶ್ ಮಾಡ್ಲಿಕ್ಕೆ, ಪ್ಲಾಸ್ಟರ್ ಗೋಡೆಗಳನ್ನೆಲ್ಲ ಪ್ಲಾಸ್ಟರ್ ಮಾಡುವಾಗ, ಇಲ್ಲದ್ರೆ ಏನಾದ್ರು ನಮಗೆ ಡಿಸೈನ್ ಮಾಡ್ಬೇಕಾದ್ರೆ ಅಂತ ಕಡೆ ಎಲ್ಲ ಈ ವೈಟ್ ಸಿಮೆಂಟ್ ಅನ್ನ ಯೂಸ್ ಮಾಡ್ತಾರೆ. ಆರ್ಡಿನರಿ ಸಿಮೆಂಟ್ಗೆ ಕಂಪೇರ್ ಮಾಡಿದ್ರೆ ಇದರ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರ್ತದೆ. ನೆಕ್ಸ್ಟ್ ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್, ಇನ್ನೊಂದು ವೆರೈಟಿ ಆಫ್ ಸಿಮೆಂಟ್. The cement is slightly costly than ordinary cement. Initial and final setting times of it are the same as those of ordinary cement, but it attains high strength in early days due to following factors. ಈ ಕೆಳಗಿನ ಫ್ಯಾಕ್ಟರ್ಗಳಿಂದ ಇದು ಇನಿಷಿಯಲ್ ಮತ್ತು ಫೈನಲ್ ಸೆಟ್ಟಿಂಗ್ ಟೈಮ್ ಸೇಮ್ ಇರ್ತದೆ, ಬಟ್ attains high strength in early days due to following facts. That is, 1. Fine grinding, burning at high temperature. ಇದನ್ನ ಸಿಮೆಂಟ್ ಅನ್ನ ಫೈನ್ ಆಗಿ ತುಂಬಾ ಸ್ಮಾಲ್, ಸಣ್ಣ ಸೈಜಿನ ಪಾರ್ಟಿಕಲ್ ಆಗಿ ಅದನ್ನು ಗ್ರೈಂಡ್ ಮಾಡಬೇಕಾಗುತ್ತೆ ಮತ್ತು ಹೈ ಟೆಂಪರೇಚರ್ ಅದನ್ನ ಬರ್ನ್ ಮಾಡಬೇಕಾಗ್ತದೆ. ಇನ್ಕ್ರೀಸ್ ಲೈಮ್ ಕಂಟೆಂಟ್ ಇನ್ ಸಿಮೆಂಟ್ ಕಾಂಪೋಸಿಷನ್. ಸಿಮೆಂಟ್ ಕಾಂಪೋಸಿಷನ್ ಅಲ್ಲಿ ಲೈಮ್ ಕಂಟೆಂಟ್, ಕ್ಯಾಲ್ಸಿಯಂ ಆಕ್ಸೈಡ್ ಕಂಟೆಂಟ್ ಜಾಸ್ತಿ ಮಾಡಿದ್ರೆ ಇಟ್ ಅಟೈನ್ಸ್ ಹೈ ಸ್ಟ್ರೆಂತ್ ಇನ್ ಅರ್ಲಿ ಡೇಸ್. ಇದರ ಅಡ್ವಾಂಟೇಜ್ ಏನಂದ್ರೆ ಆಸ್ ಇಟ್ ಸೆಟ್ಸ್ ರ್ಯಾಪಿಡ್ಲಿ, ಕನ್ಸ್ಟ್ರಕ್ಷನ್ ವರ್ಕ್ ಮೇ ಬಿ ಕ್ಯಾರಿಡ್ ಔಟ್ ಸ್ಪೀಡ್ಲಿ. ಬೇಗ ಸೆಟ್ ಆಗೋದ್ರಿಂದ ನಮಗೆ ಬೇಗ ಕನ್ಸ್ಟ್ರಕ್ಷನ್ ವರ್ಕ್ ಫಿನಿಶ್ ಮಾಡಲಿಕ್ಕೆ ಆಗ್ತದೆ. ಇನ್ಕ್ರೀಸ್ ದಿ ಫ್ರೀಕ್ವೆನ್ಸಿ ಆಫ್ ಯೂಸ್ ಆಫ್ ಫ್ರೇಮ್ ವರ್ಕ್ ಆಫ್ ಕಾಂಕ್ರೀಟ್ ಡ್ಯೂ ಟು ಪಾಸಿಬಲ್ early removal. Structural members constructed with this cement may be loaded earlier. ನಮಗೆ ಇದು ಬೇಗನೆ ಸೆಟ್ ಆಗೋದ್ರಿಂದ ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್ ಬೇಗ ಸೆಟ್ ಆಗ್ತದೆ, ಹಾರ್ಡನ್ ಆಗ್ತದೆ. ಅದರಿಂದ ನಾವು ಬೇಗ ಈ ಫ್ರೇಮ್ ವರ್ಕ್, ಕಾಂಕ್ರೀಟ್ ಮಾಡುವಾಗ ನಾವು ಏನು ಫ್ರೇಮ್ ವರ್ಕ್ ಹಾಕ್ತೀವಿ ಅದನ್ನೆಲ್ಲ ಬೇಗನೆ ತೆಗಿಲಿಕ್ಕೆ ಆಗ್ತದೆ. ಆಮೇಲೆ ಅದರ ಮೇಲೆ ಆ ಕನ್ಸ್ಟ್ರಕ್ಷನ್ ಮಾಡಿದ ಪಾರ್ಟ್ ಮೇಲೆ ನಮಗೆ ಲೋಡ್ ಕೂಡ ಹಾಕ್ಲಿಕ್ಕೆ ಆಗ್ತದೆ. ಅದಕ್ಕೆ ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್. ಇದು ಬೇಗನೆ ಆರ್ಡಿನರಿ ಸಿಮೆಂಟ್ಗಿಂತ ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ಬೇಗ ಸೆಟ್ ಆಗ್ತದೆ ವಿತ್ ಹೈ
strength in early. Next variety of cement is hydrophobic cement. It contains hydrophobic admixtures such as acetol, naphthalene soap, oxidized petroleum, etc., which decrease the wettability of cement grains and forms a thin film around cement grains. ಅಂದ್ರೆ ಇದು ಹೈಡ್ರೋಫೋಬಿಕ್ ಮಿಕ್ಸ್ಚರ್ ಅನ್ನ ಇದಕ್ಕೆ ಆಡ್ ಮಾಡ್ತಾರೆ. ಹೈಡ್ರೋಫೋಬಿಕ್ ವಾಟರ್ ಹೇಟಿಂಗ್ ಮಿಕ್ಸ್ಚರ್ಸ್ ಆಯ್ತಾ. ಅದಂದ್ರೆ ಅಸಿಟಾಲ್ ಇರ್ಬೋದು, ನಾಫ್ಥಲಿನ್ ಸೋಪ್ ಇರ್ಬೋದು, ಆಕ್ಸಿಡೈಸ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು, ಇದನ್ನೆಲ್ಲ ಆಡ್ ಮಾಡೋದ್ರಿಂದ ಈ ಸಿಮೆಂಟ್ ಗ್ರೈನ್ಸ್ ಏನಿದಾವೆ ಅದಕ್ಕೆ ಒಂದು ಥಿನ್ ಲೇಯರ್ ಆಫ್ ಫಿಲಮ್ ಫಾರ್ಮೇಶನ್ ಆಗ್ತದೆ. When water is added to the hydrophobic cement, the absorption films are torn off the surface and they do not in any way prevent the normal hardening of cement. ಇದು ವಾಟರ್ ಅಷ್ಟು ಬೇಗನೆ ಕಾಂಟ್ಯಾಕ್ಟ್ ಬರದೇ ಇರುವುದರಿಂದ it prevents the normal hardening of cement. However, in the initial stage, the grain in strength is less and hydrophobic films of cement grains prevent the interaction with water. ಈ ಹೈಡ್ರೋಫೋಬಿಕ್ ಫಿಲಮ್ಸ್ ಏನು ಆ ಗ್ರೇನ್ಸ್ ಅಲ್ಲಿ ಫಾರ್ಮೇಶನ್ ಆಗ್ತದೆ ಮಿಕ್ಸರ್ ಅನ್ನ ಆಡ್ ಮಾಡೋದ್ರಿಂದ ಇದು ವಾಟರ್ ಜೊತೆ ಇಂಟರಾಕ್ಟ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. However, its strength after 28 days is equal to that of ordinary Portland cement. 28 ದಿನಗಳ ನಂತರ ಇದರ ಹಾರ್ಡ್ನೆಸ್ ಆರ್ ಸ್ಟ್ರೆಂತ್ ಅದು ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ನಷ್ಟೇ ಇರ್ತದೆ. When hydrophobic cement is used, the, the line fine pores in concrete are uniformly distributed and thus the forced resistance and water resistance of each concrete are considerably increased. ಇದನ್ನ ಹೈಡ್ರೋಫೋಬಿಕ್ ಸಿಮೆಂಟ್ ಅಂತ ಕರೀತಾರೆ. Next variety of cement is low heat cement. Considerable heat is produced during the setting action of cement. When the cement is ಯಾವಾಗ ಹೈಡ್ರೋಲೈಸ್ ಆಗ್ತಾರೆ, ನಾವು ವಾಟರ್ನ ನೀರನ್ನ ಆಡ್ ಮಾಡ್ತೀವಿ ಸಿಮೆಂಟಿಗೆ, ಅದು ಹೈಡ್ರೋಲೈಸ್ ಆಗುತ್ತೆ, ಅದರಿಂದ ಸೆಟ್ಟಿಂಗ್ ಆಕ್ಷನ್ ಆಫ್ ಸಿಮೆಂಟ್ ಆಗ್ತದೆ. ಈ ಸೆಟ್ಟಿಂಗ್ ಆಕ್ಷನ್ ಆಗುವಾಗ ಹೀಟ್ ಇವಾಲ್ವ್ ಆಗ್ತದೆ. ಆ ಹೀಟ್ ಅನ್ನ ನಮಗೆ ಸೆಟ್ಟಿಂಗ್ ಮತ್ತು ಹಾರ್ಡನಿಂಗ್ ಯುಟಿಲೈಸ್ ಆಗುತ್ತೆ. ಈ ಲೋ ಹೀಟ್ ಸಿಮೆಂಟ್ ಅಲ್ಲಿ it contains lower percentage of tricalcium aluminate and higher percentage of dicalcium silicate. ಇಲ್ಲಿ ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಕಂಟೆಂಟ್ ಕಮ್ಮಿ ಇರ್ತದೆ ಮತ್ತು ಡೈಕ್ಯಾಲ್ಸಿಯಂ ಸಿಲಿಕೇಟ್ ಜಾಸ್ತಿ ಇರ್ತದೆ, ವಿಚ್ ರೆಡ್ಯೂಸಸ್ ದಿ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್. ನಿಮಗೆ ಡೈಕ್ಯಾಲ್ಸಿಯಂ ಸಿಲಿಕೇಟ್ ಜಾಸ್ತಿ ಇದ್ರೆ ಅಲ್ಲಿ ಹೀಟ್ ಆಫ್ ಹೈಡ್ರೇಷನ್ ಕಡಿಮೆ ಆಗ್ತದೆ, ರೆಡ್ಯೂಸ್ ಆಗ್ತದೆ. This type of cement possesses less compressive strength. Initial setting time is about 1 hour and usual setting time is about 10 hours. It is mainly used for mass concrete work. ಇದು ಇನಿಷಿಯಲ್ ಸೆಟ್ಟಿಂಗ್, ಇದು 1 ಗಂಟೆಯಲ್ಲಿ ಇನಿಷಿಯಲ್ ಸೆಟ್ಟಿಂಗ್ ಆಗ್ತದೆ, ಬಟ್ 10 ಗಂಟೆಯಲ್ಲಿ ಅದು ಕಂಪ್ಲೀಟ್ ಸೆಟ್ಟಿಂಗ್ ಆಗ್ತದೆ. ಇದನ್ನ ಮಾಸ್ ಕಾಂಕ್ರೀಟ್ ವರ್ಕ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ನೆಕ್ಸ್ಟ್, ಕ್ವಿಕ್ ಸೆಟ್ಟಿಂಗ್ ಸಿಮೆಂಟ್. It is produced by adding a small percentage of aluminum sulfate and by finely grinding the cement. The percentage of gypsum or retarder for setting action is also greatly reduced. Addition of aluminum sulfate and fineness of grinding accelerates the setting of cement. ನಮಗೆ ಅಲ್ಯೂಮಿನಿಯಂ ಸಲ್ಫೇಟ್ ಆಡ್ ಮಾಡೋದ್ರಿಂದ ಮತ್ತು ಇದನ್ನ ತುಂಬಾ ಫೈನ್ ಆಗಿ ಗ್ರೈಂಡ್ ಮಾಡೋದ್ರಿಂದ it actually accelerate the setting of cement.
ಆ ಸೆಟ್ಟಿಂಗ್ ಪ್ರೋಸೆಸ್ ತುಂಬಾನೇ ಆಕ್ಸಿಲರೇಟ್ ಆಗುತ್ತೆ, ಬೇಗ ಸೆಟ್ಟಿಂಗ್ ಆಗುತ್ತೆ. ಅದರಿಂದ ಇದರಲ್ಲಿ gypsum action is greatly reduced. Setting action of cement starts within 5 minutes. Addition of water and becomes hard like stone in less than 30 minutes. 30 ನಿಮಿಷಗಳ ಒಳಗೆ ಇದು ಸೆಟ್ಟಿಂಗ್ ಆಗ್ತದೆ. Mixing and placing of concrete should be complete within very short period. ಇಲ್ಲಾಂದ್ರೆ ಅದು ಗಟ್ಟಿಯಾಗಿ ಹೋಗ್ತದೆ, ವೇಸ್ಟ್ ಆಗ್ತದೆ. This cement is used to lay the concrete under static water and running water. Static water ಮತ್ತು running water ಅಲ್ಲಿ ಕಡೆ ಇರುವ ಕಡೆ ನಾವು ಎಲ್ಲಿ ಏನು ಕಾಂಕ್ರೀಟ್ ಹಾಕಬೇಕು ಅಂತ ಕಡೆ ಇದನ್ನ ಕ್ವಿಕ್ ಸೆಟ್ಟಿಂಗ್ ಸಿಮೆಂಟ್ ಅನ್ನ ಉಪಯೋಗಿಸ್ತಾರೆ. ನೆಕ್ಸ್ಟ್, ಸಲ್ಫೇಟ್ ರೆಸಿಸ್ಟಿಂಗ್ ಸಿಮೆಂಟ್. Sulfate resisting cement. In this cement, percentage of tricalcium aluminate is kept below 5 to 6%, which increases the resistance power against sulfates. This cement is used for structures which are likely to be damaged by severe alkaline conditions such as canal lining, culverts, siphons, etc. The siphons, culverts, canal ಲೈನಿಂಗ್ ಎಲ್ಲ ಮಾಡಲಿಕ್ಕೆ ಈ ಸಿಮೆಂಟ್ ಅನ್ನ ಉಪಯೋಗಿಸ್ತಾರೆ. ಇದರಲ್ಲಿ ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಅನ್ನ ಕೆಪ್ಟ್ ಬಿಲೋ 5 to 6%. ಈಗ ನಾವು ಕೆಲವು MCQs ಅನ್ನು ನೋಡುವ. Pozzolana cement consists of mainly dash. Options are A. Volcanic ash, B. Furnace slag, C. Quartz, D. Natural clay. ಇದರಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಎ, volcanic ash. Question number 2. Furnace slag mainly contains option A. calcium silicate, option B. calcium aluminate, option C. calcium and clay, option D. calcium and iron. Right answer is option B. calcium and aluminium. Question number 3. To accelerate the hardening process of soluble glass and increase the resistance to acid, dash is added. ಸಿಮೆಂಟ್ ಅಲ್ಲಿ ಬೇಗನೆ ಹಾರ್ಡನಿಂಗ್ ಆಗಬೇಕು ಮತ್ತು ಆಸಿಡ್ ಗೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗಬೇಕಾದ್ರೆ ಏನನ್ನ ಆಡ್ ಮಾಡ್ತಾರೆ ಅಂತ. ಆಪ್ಷನ್ಸ್ ಆರ್ ಎ. ಕ್ಯಾಲ್ಸಿಯಂ ಫ್ಲೋರೋಸಿಲಿಕೇಟ್, ಬಿ. ಕ್ಯಾಲ್ಸಿಯಂ ಸಿಲಿಕೇಟ್, ಸಿ. sodium fluorosilicate, and D. furnace slag. Right answer is sodium fluorosilicate, option C. Next question. The amount of coloring material in color cement may vary from. Coloring cement ಮೇಲೆ coloring agent ಅನ್ನ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಆಡ್ ಮಾಡ್ತಾರೆ ಅಂತ. ಆಪ್ಷನ್ಸ್ ಆರ್ 5 to 6%, 5 to 10%, 10 to 15%, and D 15 to 20%. So option B is the right answer. ಇಲ್ಲಿ 5 ರಿಂದ 10% ನಷ್ಟು ಕಲರಿಂಗ್ ಏಜೆಂಟ್ ಅನ್ನ, ಆಕ್ಸೈಡ್ಸ್ ಆಫ್ ಮೆಟಲ್ ಅದನ್ನ ಆಡ್ ಮಾಡ್ತಾರೆ. Question number 5. Sulfate resisting cement, the percentage of tricalcium aluminate is kept. Options are A. below 5 to 6%, B. above 5 to 6%, D. below 2 to 4%, and D. above 8 to 10%. The option A is the right answer. ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಅನ್ನ 5 to 6% ಒಳಗೆ ಇಟ್ಕೊಳ್ಬೇಕಾಗ್ತದೆ. 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 5 to 6% ಒಳಗೆ ಇಟ್ಕೊಳ್
ಥ್ಯಾಂಕ್ ಯು.